ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಮೃತ ಅಡುಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಇನ್ಸ್ಟೆಂಟಾಗಿ ಹೆಚ್ಚು ಮಸಾಲ ಬಳಸದೆ ಕಡಿಮೆ ಅವಧಿಯಲ್ಲಿ ಮಶ್ರೂಮ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಈಗ ಇನ್ಸ್ಟೆಂಟಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ರುಬ್ಕೊಳ್ಳೋದಕ್ಕೆ 7ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ 2 ಇಂಚಷ್ಟು ಶುಂಠಿ ಹಾಗೂ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಮೊದಲೇ ಉಪ್ಪು ಹಾಕಿ ರುಬ್ಬೋದ್ರಿಂದ ಒಳ್ಳೆ ಬಣ್ಣ ಕೊಡುತ್ತೆ. ನೋಡಿ ಈಗ ರುಬ್ಬಾಗಿದೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಬಿಸಿ ಮಾಡಲು ಇಡೋಣ. ಈಗ ಅದಕ್ಕೆ ಬೇಕಾಗುವಷ್ಟು ಒಂದು 4 ಚಮಚ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. 1 ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಬೇಕಿದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ತುಪ್ಪ ಹಾಕೋದ್ರಿಂದ ರೈಸ್ ಬಾತ್ಗಳು, ಬಿರಿಯಾನಿಗಳು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ಎಣ್ಣೆ ತುಪ್ಪ 2 ಬಿಸಿಯಾಗಿದೆ. ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಹಾಗೆ ಕಲ್ಲುವನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು. ಇದು ಎಣ್ಣೆಯಲ್ಲಿ ಗೋಲ್ಡನ್ ಫ್ರೈ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ, ಈಗ ನೋಡಿ ಈರುಳ್ಳಿ ಬಣ್ಣವನ್ನು ಬದಲಾಯಿಸ್ತಾ ಇದೆ. ಈ ರೀತಿಯಾಗಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯವನ್ನು ಸೇರಿಸ್ತಾ ಇದ್ದೀನಿ. ಯಾವುದೇ ರೈಸ್ ಬಾತ್ ಆಗಲಿ ಸ್ವಲ್ಪ ಕಡಿಮೆ ಲೋ ಫ್ಲೇಮ್ನಲ್ಲಿ, ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಈಗ ನಾವೇನು ರುಬ್ಕೊಂಡಿದ್ದೀವಿ ಆಗಲೇ ಆ ಒಂದು ಮಸಾಲವನ್ನು ಸಹ ಹಾಕ್ತಾಯಿದ್ದೀವಿ. ಈಗೇನು ರುಬ್ಕೊಂಡ್ರೆ ಮಸಾಲವನ್ನು ಹಸಿಯಾಗೆ ರುಬ್ಕೊಂಡಿರೋದ್ರಿಂದ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಾಗೇ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಎಣ್ಣೆಯನ್ನು ಬಿಡ್ತಾ ಇದೆ. ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಧನಿಯಾ ಪೌಡರು ಹಾಗೂ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕಡಿಮೆನೇ ತೊಗೊಂಡಿದ್ದೀವಿ ಮಸಾಲಾನ. ಇದಕ್ಕೆ ಹೆಚ್ಚು ಮಸಾಲ ಹಾಕಬಾರ್ದು, ಕಡಿಮೆ ಮಸಾಲ ಹಾಕಿ ಮಾಡೋದ್ರಿಂದ ಮಶ್ರೂಮ್ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಒಂದು 200 ಗ್ರಾಮ್ ಮಶ್ರೂಮನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಶ್ರೂಮನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಬೇಕು. ನೀವು ಹೆಚ್ಚು 300 ಗ್ರಾಮ್ ಕೂಡ ತೊಗೊಂಡು ಹಾಕ್ಬೋದು. ನಾನಿಲ್ಲಿ 200 ಗ್ರಾಮ್ ಮಶ್ರೂಮನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಈಗ ಫ್ರೈ ಆಗಿದೆ ನೋಡ್ತಿರ್ಬೋದು. ಈಗ ಒಂದು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕೋಬೇಕು ಟೊಮೊಟೊನ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಾಕಿರ್ತಕ್ಕಂಥ ಮಸಾಲ ಚೆನ್ನಾಗಿ ಬೆಂದು ಎಣ್ಣೆಯಲ್ಲಿ ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ 1 ಚಮಚ ಮೊಸರನ್ನು ಹಾಕ್ತಾಯಿದ್ದೀನಿ. ಯಾಕೆ ಬಿರಿಯಾನಿ ರೈಸ್ ಬಾತ್ಗಳಿಗೆ ಮೊಸರನ್ನ ಹಾಕಬೇಕು ಅಂದರೆ ಅನ್ನ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತುಂಬ ಉದ್ರುದ್ರಾಗಿದ್ದರೂ ಸಹ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಅದಕ್ಕಾಗಿ ಮೊಸರನ್ನ ಆ್ಯಡ್ ಮಾಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಹಾಕಿರ್ತಕ್ಕಂಥ ಮಸಾಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರ ಅದ್ರ 2ರಷ್ಟು ನೀರನ್ನು ಸೇರಿಸ್ಬೇಕು. ನೀವು ಮೊದಲೇ ರುಬ್ಬಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ನಾನು 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ, ಅದಕ್ಕೆ 2ರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈಗ ನೀರನ್ನು ಹಾಕಾಗಿದೆ. ಇದೆಲ್ಲ ಮಸಾಲ ನೀರಿನಲ್ಲಿ ಬೆರೆತು ಒಂದು ಕುದಿ ಬರೋವರೆಗೂ ಕಾಯಬೇಕು. ಅಕ್ಕಿಯನ್ನು ಮೊದಲೇ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಅನ್ನ ಉದ್ರುದ್ರಾಗಿ ಸಾಫ್ಟಾಗಿ ಬರುತ್ತೆ. ಈಗ ನಾನು ಅಕ್ಕಿಯನ್ನು ತೊಳೆದು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಗಲೇ ರುಬ್ಬಕ್ಕೆ ಉಪ್ಪು ಹಾಕಿದ್ವಿ ನಾವು, ಆದರೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಬೇಕಿದ್ರೆ ನೀವು ಸೇರಿಸ್ಕೊಬೋದು. ಈಗ ಎಲ್ಲ ಬೆಂದು ಎಲ್ಲ ಮಸಾಲೆ ಎಲ್ಲ ಬೆಂದು ಈಗ ನೀರು ಮಳ್ತಾ ಇದೆ. ಈಗ ನಾವು ತೊಳೆದಿರುವ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿಯನ್ನು ನೀರು ಮಳ್ಳದ ಮೇಲೆ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಬರುತ್ತೆ, ತಳ ಹಿಡಿಯೋದಿಲ್ಲ. ನೋಡಿ ಈಗ ಅಕ್ಕಿಯನ್ನು ಹಾಕಿದ್ದೀನಿ. ಅಕ್ಕಿ ಹಾಕಿದ ನಂತರ ನಾವು ಜೋರಾಗಿ ತಿರುಗಿಸ್ಬಾರ್ದು. ಅಕ್ಕಿ ಆಲ್ರೆಡಿ ನೀರಲ್ಲಿ ನೆಂದಿರೋದ್ರಿಂದ ಅಕ್ಕಿ ಮಧ್ಯೆ ಮಧ್ಯೆ ಒಡೆದ್ಬಿಡುತ್ತೆ. ಈಗ ಸುತ್ತ ನಿಧಾನವಾಗಿ ಅಕ್ಕಿ ಒಡಿಲಾರ್ದಂಗೆ ತಿರುಗಿಸ್ಬೇಕು. ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಆ ರೀತಿಯಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಕೋಬೇಕಾಗುತ್ತೆ. ನೋಡಿ ಈಗ ಅಕ್ಕಿ ಹಾಕಿದ ನಂತರ ಒಂದು ಕುದಿ ಬರೋವರೆಗೂ ನಾವು ಕಾಯಬೇಕು. ನೋಡಿ ಈಗೆಲ್ಲ ಒಂದು ಕುದಿ ಬಂದಾಗಿದೆ. ಮಸಾಲ ಅಕ್ಕಿ 2 ಚೆನ್ನಾಗೇ ಬೆರಿತಾ ಇದೆ. ಈಗ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು 2 ವಿಷಲನ್ನು ಬರೋವರೆಗೂ ಬಿಡಬೇಕು.
ಈಗ 2 ವಿಷಲ್ ಬಂದಾಗಿದೆ. ಮಶ್ರೂಮ್ ಬಿರಿಯಾನಿ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ. ನೀವು ನೋಡ್ತಿರ್ಬೋದು, ತುಂಬ ರುಚಿಯಾಗಿ ಬಂದಿದೆ. ತುಂಬ ಅಕ್ಕಿ ಉದ್ರುದ್ರಾಗಿ, ಅನ್ನ ಸಾಫ್ಟಾಗಿ ಆಗಿದೆ. ಇದನ್ನು ಮೊಸರು ಬಜ್ಜಿಯೊಂದಿಗೆ ತಿಂತಾಯಿದ್ರೆ ಸೇಮ್ ನಾನ್ ವೆಜ್ ಬಿರಿಯಾನಿ ತಿಂದಂಗೆ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿಯನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.